ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಸೊ ಈಗ ಈ ವಿಡಿಯೋದಲ್ಲಿ ನಾವು ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗದಲ್ಲಿರ್ತಕ್ಕಂತಹ ಒಂದಿಷ್ಟು ರೀತಿಗಳನ್ನು, ಬೇರೆಯ ವಿಧಗಳನ್ನು ನೋಡೋಣ. ಅನ್ಎಂಪ್ಲಾಯ್ಮೆಂಟಲ್ಲಿ ಯಾವ್ಯಾವ ರೀತಿಯ ವಿಧಗಳಿದ್ದಾವೆ ಅನ್ನೋದನ್ನು. ಸೊ ಫಸ್ಟ್ ಆಫ್ ಆಲ್, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದರೆ ಏನು? ಸೊ ದಿಸ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಅ ಸಿಚುವೇಶನ್ ವೇರ್ ದ ಪೀಪಲ್ ದೇ ಆರ್ ವಿಲ್ಲಿಂಗ್ ಟು ವರ್ಕ್. ಕೆಲಸ ಮಾಡೋದಕ್ಕೆ ಅವರಿಗೆ ಮನಸ್ಸಿದೆ, ದೇ ಆರ್ ವಿಲ್ಲಿಂಗ್ ಟು ವರ್ಕ್. Okay, and they have the ability to work. They are willing as well as they have ability to work, but they are not finding the work. So ಇದನ್ನು ನಾವು unemployment ಅಂತ ಹೇಳ್ತೇವೆ. So now let's look at the types of unemployment. So first one, it is known as disguised unemployment. See the word disguised. ಡಿಸ್ಗೈಸ್ಡ್ ಅಂತ ಹೇಳಿದರೆ ಅಸಲಿ ಕೆಲಸ ಇಲ್ಲ, ಅಂದರೆ ಆತ ಕೆಲಸ ಮಾಡೋದು ಕಾಣಿಸ್ತದೆ, ಕೆಲಸ ಮಾಡ್ತಿರ್ತಾನೆ, ಆದರೆ ಅಸಲಿ ಕೆಲಸ ಇರೋದಿಲ್ಲ. ಅಂದರೆ ಆತ ಮಾಡಿದ ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಉತ್ಪನ್ನ ಬರೋದಿಲ್ಲ, ಔಟ್ಪುಟ್ ಇರೋದಿಲ್ಲ. ಓಕೆ, ದಟ್ ಈಸ್ ಡಿಸ್ಗೈಸ್ಡ್ ಒನ್. ಸೊ ಡಿಸ್ಗೈಸ್ಡ್, ಹಿ ಲುಕ್ಸ್ ಟು ಬಿ ಎಂಪ್ಲಾಯ್ಡ್, ಆತ ಕೆಲಸ ಮಾಡೋದು ಕಾಣ್ತದೆ, ಆದರೆ ಆತ ಮಾಡಿದ ಕೆಲಸದಿಂದ ಯಾವುದೇ ರೀತಿಯಾದಂಥ ಅಡಿಷನಲ್ ಔಟ್ಪುಟ್ ಆಗಲಿ, ಪ್ರೊಡಕ್ಷನ್ ಆಗಲಿ ಬರೋದಿಲ್ಲ. ಸೊ ಈ ಒಂದು ಕಂಡೀಷನ್ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಯಾವಾಗ ಮೋರ್ ದ್ಯಾನ್ ರಿಕ್ವೈರ್ಡ್ ವರ್ಕರ್ಸ್, ಒಂದು ಕೆಲಸಕ್ಕೆ ಮೋರ್ ದ್ಯಾನ್ ರಿಕ್ವೈರ್ಡ್ ವರ್ಕರ್ಸ್, ಎಷ್ಟು ಜನ ಬೇಕಲ್ಲ ಅದಕ್ಕಿಂತ ಹೆಚ್ಚು ಜನ ಕೆಲಸ ಮಾಡಿದಾಗ. ಉದಾಹರಣೆಗೆ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಇದೆ ಅಂದ್ಕೊಳ್ಳಿ, ಅಲ್ಲಿ 5 ಜನ ವರ್ಕರ್ಸ್ ಬೇಕು. ಓಕೆ, 5 ಜನ ವರ್ಕರ್ಸ್ ಇವರೆಲ್ಲ ಸೇರಿ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಅಂತ ಹೇಳಿದ್ರೆ, ಇದಕ್ಕೆ ಒಂದು ಪ್ರೊಡಕ್ಷನ್ ಅನ್ನೋದು ಇರ್ತದೆ. ಈ 5 ಜನ ಮಾಡಿದ್ದ ಕೆಲಸ ಆ್ಯಂಡ್ ಇವರಿಗೆ ಈ 5 ಜನಕ್ಕೆ ಒಂದು ಲಾಭ ಅನ್ನೋದು ಬರ್ತದೆ. ಸೊ ಸಪೋಸ್ ಈ 5 ಜನ ಬದಲು ಇನ್ನೂ 3 ಜನ ಆ್ಯಡ್ ಆಗಿ 8 ಜನ ಕೆಲಸ, ಇದೇ ಸೇಮ್ ಕೆಲಸನೇ 8 ಜನ ಮಾಡಿದ್ರು ಅಂದ್ಕೊಳ್ಳಿ. ಈ 3 ಜನ ಏನು ಆ್ಯಡ್ ಆಗಿರ್ತಾರಲ್ಲ, ಇವ್ರಿಗೆ ಯಾವುದೇ ರೀತಿಯಾದಂಥ ಅಡಿಷನಲ್ ಪ್ರೊಡಕ್ಷನ್ ಇರೋದಿಲ್ಲ, ಸೇಮ್ ಔಟ್ಪುಟ್ ಇರುತ್ತೆ, ಬಟ್ ದೇರ್ ವಿಲ್ ಬಿ ಎಕ್ಸ್ಟ್ರಾ ವರ್ಕರ್ಸ್. ಸೊ ದೀಸ್ 3 ವಿಲ್ ಬಿ ನೋನ್ ಆ್ಯಸ್ ದ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಡ್ಸ್. ಓಕೆ, ಇದನ್ನು ನಾವು ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ದ ಸೆಕೆಂಡ್ ಟೈಪ್ ಈಸ್ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಸೀಸನಲ್ ಅಂತ ಹೇಳಿದ್ರೆ ಋತು ಆಧಾರಿತ. ಕೆಲವೊಂದಿಷ್ಟು ಸೀಸನಲ್ಲಿ ಮಾತ್ರ ಅವರಿಗೆ ವರ್ಕ್ ಇರುತ್ತೆ, ಇನ್ನು ಕೆಲವು ಸೀಸನಲ್ಲಿ ಅವರಿಗೆ ವರ್ಕ್ ಇರಲ್ಲ. ಈ ಉದಾಹರಣೆಗೆ ಅಗ್ರಿಕಲ್ಚರ್ ತೊಗೊಳ್ಳಿ, ಕೃಷಿ. ಸೊ ಮಳೆಗಾಲ ಬಂದಾಗ ತುಂಬ ಕೆಲಸ ಇರ್ತದೆ, ಅಲ್ಲಿ ಬೀಜ ಬಿತ್ತೋದಾಗಲಿ, ಓಕೆ, ಆಮೇಲೆ ಹೊಲನ ಹರಗೋದಾಗಲಿ, ಇಂತಹ ಕೆಲಸಗಳಿರ್ತವೆ ಅಗ್ರಿಕಲ್ಚರ್ ಫೀಲ್ಡಲ್ಲಿ. ಸೊ ಅದಾದಮೇಲೆ ಅವರಿಗೆ ಕೆಲಸನೇ ಇರೋದಿಲ್ಲ. ಓಕೆ, ನೋ ವರ್ಕ್ ಡ್ಯೂರಿಂಗ್ ಸಮ್ ಮಂತ್ಸ್. ಓಕೆ, ಇದನ್ನು ನಾವು ಹೇಳ್ತೀವಿ ಸೀಸನಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಇದು ಸೆಕೆಂಡ್ ಟೈಪ್. ಥರ್ಡ್ ಟೈಪ್ ಈಸ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಸ್ಟ್ರಕ್ಚರಲ್ ಅಂತ ಹೇಳಿದ್ರೆ ಸ್ಟ್ರಕ್ಚರಲ್ ಅಂತ ಹೇಳಿದ್ರೆ ಇದನ್ನು ನಾವೇನು ಹೇಳ್ತೀವಿ ಸಾಮ್ರಚನಾತ್ಮಕ. ಕನ್ನಡದಲ್ಲಿ ಸಾಮ್ರಚನಾತ್ಮಕ ಅಂದರೆ ಸ್ಟ್ರಕ್ಚರಲ್ಲಿ ದೇರ್ ವಿಲ್ ಬಿ ಅನ್ಎಂಪ್ಲಾಯ್ಮೆಂಟ್ಸ್. ಸ್ಟ್ರಕ್ಚರಲಿ ಅಂತ ಹೇಳಿದ್ರೆ ಇದೇನಿದೆಯಲ್ಲ ಸ್ಟ್ರಕ್ಚರಲ್ಲು, ಸೊ ದಿಸ್ ಈಸ್ ಅ ಲಾಂಗ್ ಟರ್ಮ್ ಇಂಪ್ಯಾಕ್ಟ್. ಓಕೆ, ಕೆಲವೊಂದಿಷ್ಟು ಲಾಂಗ್ ಟರ್ಮ್ ಇಂಪ್ಯಾಕ್ಟ್ಸ್ ಮೇ ಬಿ ಬಿಕಾಸ್ ಆಫ್ ಗೌರ್ಮೆಂಟ್ ಪಾಲಿಸೀಸ್, ಓಕೆ, ಅಥವಾ ಲ್ಯಾಕ್ ಆಫ್ ಸ್ಕಿಲ್ಸ್ ಅಮಾಂಗ್ ದ ವರ್ಕರ್ಸ್, ಕೌಶಲ್ಯತೆ ಇಲ್ಲದೆ ಇರೋದು. ಸೊ ಈ ಕಾರಣಕ್ಕೆ ಲಾಂಗ್ ಟರ್ಮ್ ಅನ್ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಆಗ್ಬೋದು. ದಟ್ ಈಸ್ ನೋನ್ ಆಸ್ ದ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಗೊಳ್ಳಿ, ಹ್ಯಾಂಡ್ಲೂಮ್ ವೀವರ್ಸ್ ದೇ ಮೇ ಲೂಸ್ ಜಾಬ್ಸ್ ಡ್ಯೂ ಟು, ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಮೆಕನೈಸ್ಡ್ ಟೆಕ್ಸ್ಟೈಲ್ ಮಿಲ್ಸ್. ಅಂದರೆ ಮಷಿನ್ ಯೂಸ್ ಮಾಡ್ತಕ್ಕಂಥ ಟೆಕ್ಸ್ಟೈಲ್ ಮಿಲ್ಸ್ ಬಂದ ತಕ್ಷಣ ದೀಸ್ ಹ್ಯಾಂಡ್ಲೂಮ್ ವೀವರ್ಸ್, ಕೈಯಿಂದ ಹೆಣಿತಾ ಇರ್ತಕ್ಕಂಥವ್ರು ಅವರು ತಮ್ಮ ಕೆಲಸವನ್ನು ಕಳ್ಕೊಂಡ್ಬಿಡ್ಬೋದು. ಓಕೆ, ಸೊ ಬಿಕಾಸ್ ಇಲ್ಲಿ ಏನಾಗ್ತಾ ಇದೆ, ವಿ ಆರ್ ಬ್ರಿಂಗಿಂಗ್ ಸ್ಟ್ರಕ್ಚರಲ್ ಚೇಂಜ್. ದಿಸ್ ಇಸ್ ಅ ಲಾಂಗ್ ಟರ್ಮ್ ಚೇಂಜ್. ಮೆಕನೈಸ್ಡ್ ಮಷಿನ್ಸ್ನ ತೊಗೊಂಬರೋದು, ದಿಸ್ ಇಸ್ ಅ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ವಿಚ್ ವಿಲ್ ಇಂಪ್ಯಾಕ್ಟ್ ಅಪಾನ್ ದ ವರ್ಕರ್ಸ್. ದಟ್ ಈಸ್ ವೈ ಇಂಥವನ್ನ ನಾವು ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್ಸ್ ಅಂತ ಹೇಳ್ತೇವೆ. ಫೋರ್ತ್ ಒನ್, ಇಟ್ ಈಸ್ ಫ್ರಿಕ್ಷನಲ್. ಫ್ರಿಕ್ಷನಲ್ ಅಂತ ಹೇಳಿದ್ರೆ ಘರ್ಷಣಾತ್ಮಕ. ಓಕೆ, ಏನು ಘರ್ಷಣಾತ್ಮಕ ಅಂತ ಹೇಳಿದ್ರೆ ಅಂತ ನೋಡೋಣ. ಸೊ ಈ ಫ್ರಿಕ್ಷನಲ್ ಅಂತ ಹೇಳಿದ್ರೆ ಇಟ್ ಈಸ್ ಟೆಂಪರರಿ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಸೊ ಟೆಂಪರರಿ ಯಾವಾಗ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ? ವೆನ್ ಎ ವರ್ಕರ್ ಈಸ್ ಚೇಂಜಿಂಗ್ ಹಿಸ್ ಜಾಬ್, ಓಕೆ, ಚೇಂಜಿಂಗ್ ದ ಜಾಬ್, ಆರ್ ಫ್ರೆಶ್ ಗ್ರ್ಯಾಜುಯೇಟ್ಸ್ ವೆನ್ ದೇ ಆರ್ ಸರ್ಚಿಂಗ್ ಫಾರ್ ದೇರ್ ಫಸ್ಟ್ ಜಾಬ್. ಆ ಒಂದು ಪೀರಿಯಡ್ ಟೈಮಲ್ಲಿ ಏನೋ ಅವ್ರು ಅನ್ಎಂಪ್ಲಾಯ್ಡ್ಸ್ ಆಗಿರ್ತಾರಲ್ಲ, ದಟ್ ಈಸ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಸಪೋಸ್ ನೋಡಿ, ಯಾರೊಬ್ಬ
ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ಅಂದ್ಕೊಳ್ಳಿ. ಓಕೆ, ಸೊ ಈತ TCS ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಓಕೆ, ಈತ ಒಂದು 3 ವರ್ಷ ಕೆಲಸ ಮಾಡ್ತಾನೆ. ಕೆಲಸ ಮಾಡಿ ಏನು ಮಾಡ್ತಾನೆ, ಈತ ಕಂಪ್ನಿನ ಸ್ವಿಚ್ ಮಾಡೋದಕ್ಕೆ ನೆಕ್ಸ್ಟ್ ಇನ್ಫೋಸಿಸಿಗೆ ಹೋಗೋಕ್ಕೆ ಏನು ಮಾಡ್ತಾನೆ, ಕೆಲವೊಂದಿಷ್ಟು ಕಾಲ 3 months ಹಿ ವಿಲ್ ಬಿ ಅನ್ಎಂಪ್ಲಾಯ್ಡ್. ಈ 3 months ಏನು ಅನ್ಎಂಪ್ಲಾಯ್ಡ್ ಇರ್ತಾನಲ್ಲ, ದಿಸ್ ಈಸ್ ನೋನ್ ಆಸ್ ದ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಸೊ ದಿಸ್ ಈಸ್ ಮೇನ್ಲಿ ಡ್ಯೂರಿಂಗ್ ಚೇಂಜಿಂಗ್ ಜಾಬ್ ಆರ್ search of a job, first job by the graduates. This is frictional unemployment. So fifth one is educated unemployment. ಅಂದರೆ ಶಿಕ್ಷಿತ ನಿರುದ್ಯೋಗ. ಎಜುಕೇಟೆಡ್ ಆಗಿರ್ತಾರೆ, ದೇ ಮೈಟ್ ಹ್ಯಾವ್ ಕಂಪ್ಲೀಟೆಡ್ ಗ್ರ್ಯಾಜುಯೇಷನ್. ಓಕೆ, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರುತ್ತೆ, ಆದರೂ ಕೂಡ ಅವರಿಗೆ ಕೆಲಸ ಸಿಕ್ಕಿರಲ್ಲ. ಸೊ ಅದನ್ನು ನಾವು ಹೇಳ್ತೀವಿ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಅಂತ ಹೇಳ್ತೀವಿ. ಸೊ ಈ ರೀತಿ ಯಾವಾಗ ಆಗ್ತದೆ ಎಜುಕೇಟೆಡ್ ಅನ್ಎಂಪ್ಲಾಯ್ಡ್ ಅಂತ ಹೇಳಿದಾಗ, ಸೊ ಒಂದು ಅವರಲ್ಲಿ ಮಾರ್ಕೆಟಲ್ಲಿ ಬೇಕಾಗಿರೋ ಸ್ಕಿಲ್ಸ್ಗಳಿರೋದಿಲ್ಲ, ಕೌಶಲ್ಯತೆ ಇರೋದಿಲ್ಲ. ಓಕೆ, ಅಥವಾ ದೇರ್ ಕ್ಯಾನ್ ಬಿ ಸಪ್ಲೈ ಡಿಮ್ಯಾಂಡ್ ಮಿಸ್ ಮ್ಯಾಚ್. ಅಂದರೆ ಡಿಮ್ಯಾಂಡ್ ಕಡಿಮೆ ಇದೆ ವರ್ಕರ್ಸ್ದು, ಬಟ್ ಸಪ್ಲೈ ಜಾಸ್ತಿ ಆಗಿಬಿಟ್ಟಿದೆ. ಅಂಥ ಟೈಮಲ್ಲೂ ಸಹಿತ ಎಜುಕೇಟೆಡ್ ಅನ್ಎಂಪ್ಲಾಯ್ಮೆಂಟ್ ಆಗೋದಕ್ಕೆ ಕಾರಣ ಆಗುತ್ತೆ. 6th ಟೈಪ್ ಈಸ್ ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್. ಓಕೆ, ಆರ್ಥಿಕ ಚಕ್ರಾಧಾರಿತ ನಿರುದ್ಯೋಗ, ಸೈಕ್ಲಿಕಲಿ ನಿರುದ್ಯೋಗ ಇರತಕ್ಕಂತಹದ್ದು. ಅಂದರೆ ಸೊ ಈ ಸೈಕ್ಲಿಕಲ್ ಯಾವಾಗುತ್ತೆ ಅಂತ ಹೇಳಿದ್ರೆ, ವೆನ್ ದ ಎಕನಾಮಿಕ್ ಸೈಕಲ್, ಆರ್ಥಿಕ ಚಕ್ರ ಏನಂತ ಎಕನಾಮಿಕ್ ಸೈಕಲು, ಅದು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ, ಕೆಳಗೆ ಬರುತ್ತೆ, ಆರ್ಥಿಕತೆ ಅಂತಕ್ಕಂಥದ್ದು. ಸೊ ಈ ಯಾವಾಗ ಆರ್ಥಿಕತೆ ಮೇಲೆ ಹೋಗುತ್ತೆ ಆವಾಗ ಉದ್ಯೋಗಗಳು ಜಾಸ್ತಿ ಇರ್ತವೆ, ಯಾವಾಗ ಕಡಿಮೆ ಆಗುತ್ತೆ ಆವಾಗ ನಿರುದ್ಯೋಗಿಗಳು ಜಾಸ್ತಿ ಆಗ್ತಾರೆ. ಸೊ ಈ ಒಂದು ಪ್ಯಾಟರ್ನ, ಸೈಕ್ಲಿಕಲ್ ಪ್ಯಾಟರ್ನ ನಾವು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಸೊ ತುಂಬ ಸಿಂಪಲ್ ಉದಾಹರಣೆ ತೊಗೊಳ್ಳೋಣ. ಕೋವಿಡ್-19. ಕೋವಿಡ್-19 ನೋಡಿ, ಸೊ ಸಡನ್ನಾಗಿ ಎಕನಾಮಿ ಡ್ರಾಪ್ ಆಯಿತು, ಬಿತ್ತು ಕೆಳಗಡೆ. ಸೊ ಅವಾಗ ತುಂಬ ಜನ ತಮ್ಮ ಉದ್ಯೋಗನ ಕಳ್ಕೊಂಡ್ರು ಅಲ್ವಾ. ಆ್ಯಂಡ್ ಮತ್ತೆ ಕೋವಿಡ್ ಮುಗಿದ್ಮೇಲೆ ಮತ್ತೆ ಎಕನಾಮಿ ರಿಕವರ್ ಆಯಿತು, ಮತ್ತು ಉದ್ಯೋಗಗಳು ಜಾಸ್ತಿ ಆದವು. ಸೊ ಇದನ್ನು ನಾವು ಸೈಕ್ಲಿಕಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. 7th ಟೈಪ್ ಈಸ್ ನೋನ್ ಆ್ಯಸ್ ಕ್ಯಾಶುವಲ್ ಅನ್ಎಂಪ್ಲಾಯ್ಮೆಂಟ್. ಸೊ ಕ್ಯಾಶುವಲ್ ಅಂತ ಹೇಳಿದ್ರೆ ತಾತ್ಕಾಲಿಕ ನಿರುದ್ಯೋಗ, ತಾತ್ಕಾಲಿಕವಾಗಿ ಕೆಲಸ ಇಲ್ಲದೆ ಇರತಕ್ಕಂತಹದ್ದು. ಸೊ ಇವಾಗ ಏನಂತ ನೋಡಿ, ಡೈಲಿ ವೇಜ್ ವರ್ಕರ್, ದಿನಗೂಲಿ ಕೆಲಸದವ, ಡೈಲಿ ವೇಜ್ ವರ್ಕರ್ ಇರ್ತಾನೆ. ಸೊ ಹಿ ಮೈಟ್ ಲೂಸ್ ದ ವರ್ಕ್ ಡ್ಯೂ ಟು ಲ್ಯಾಕ್ ಆಫ್ ಡಿಮ್ಯಾಂಡ್ ಇಲ್ದೇ ಕಳ್ಕೊಂಡ್ಬಿಡ್ಬೋದು, ಅಥವಾ ಅಡ್ವರ್ಸ್ ಕಂಡೀಷನ್ಸ್. ಓಕೆ, ಏನೋ ಡಿಸಾಸ್ಟರ್ ಆಯಿತು, ಏನೋ ಒಂದು ಬಂತು, ಅವಾಗ ಆತನಿಗೆ ಇಮಿಡಿಯೇಟಾಗಿ ಕೆಲಸ ಇರಲಿಕ್ಕಿಲ್ಲ. ಅದನ್ನು ನಾವು ಹೇಳ್ತೀವಿ ಕ್ಯಾಶುವಲ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಸಿಂಪಲ್ ಉದಾಹರಣೆ ತಗೊಳ್ಳಿ. ಓಕೆ, ಸೊ ಇವಾಗ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದ್ಕೊಳ್ಳಿ. ಓಕೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಇಲ್ಲಿ ಡೈಲಿ ವರ್ಕರ್ಸ್ ಬಂದು ಕನ್ಸ್ಟ್ರಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದಿನ ಏನಾಗ್ತದೆ, ಸಡನ್ನಾಗಿ ಡಿಸಾಸ್ಟರ್ ಬರುತ್ತೆ. ಓಕೆ, ಈ ಕನ್ಸ್ಟ್ರಕ್ಷನ್ ಮಾಡಿದ್ದೆಲ್ಲ ಹಾಳಾಗ್ಬಿಡುತ್ತೆ. ಸೊ ಅವಾಗ ಇವರಿಗೆ ನೆಕ್ಸ್ಟ್ ಡೇ ಏನೂ ವರ್ಕ್ ಇರೋದಿಲ್ಲ. ಸೊ ಇಂಥ ಸಿಚುವೇಷನ್ ನಾವು ಕ್ಯಾಶುವಲ್, ತಾತ್ಕಾಲಿಕವಾಗಿ ನಿರುದ್ಯೋಗಿಗಳು ಅಂತ ಹೇಳ್ತೇವೆ. ಆ್ಯಂಡ್ ದ 8th ಟೈಪ್ ಈಸ್ ಅಂಡರ್ ಎಂಪ್ಲಾಯ್ಮೆಂಟ್. ಅಲ್ಪ ಉದ್ಯೋಗ. ಇಲ್ಲಿ ಏನಾಗುತ್ತೆ ಅಂಡರ್ ಎಂಪ್ಲಾಯ್ಡಲ್ಲಿ, ಸೊ ಹಿ ವಿಲ್ ಬಿ ವರ್ಕಿಂಗ್. ಓಕೆ, ವರ್ಕಿಂಗಲ್ಲಿ ಇರ್ತಾರೆ, ಬಟ್ ಈ ವರ್ಕ್ ಯಾವ ಥರ ಇರ್ತದೆ ಅಂತ ಹೇಳಿದ್ರೆ, ಸೊ ಇಟ್ ವಿಲ್ ಬಿ ಲೋವರ್ ದ್ಯಾನ್ ಒನ್ಸ್ ಪೊಟೆನ್ಷಿಯಲ್, ಅಥವಾ ಅವರ ಎಬಿಲಿಟಿ, ಅವರ ಸಾಮರ್ಥ್ಯ, ಶಕ್ತಿ ಏನಿದೆಯಲ್ಲ ಅದಕ್ಕಿಂತ ಕಡಿಮೆ ಆದಂಥ ಒಂದು ಕೆಲಸದಲ್ಲಿ ಇವರು ಇರ್ತಾರೆ. ಸೊ ಉದಾಹರಣೆಗೆ ಯಾರೊಬ್ಬರ ಇಂಜಿನಿಯರ್ ಗ್ರ್ಯಾಜುಯೇಷನ್ ಮುಗಿಸಿದ್ದಾನೆ ಅಂದ್ಕೊಳ್ಳಿ. ಸೊ ದಿಸ್ ಇಂಜಿನಿಯರ್ ಹಿ ಮೈಟ್ ವರ್ಕ್ ಆಸ್ ಎ ಶಾಪ್ ಕೀಪರ್. ಸೊ ಆತನ ಇರ್ತಕ್ಕಂಥ ಸಾಮರ್ಥ್ಯ ಏನಿದೆ, ಈಸ್ ಇಂಜಿನಿಯರ್, ಬಟ್ ವರ್ಕ್ ಮಾಡ್ತಾ ಇರೋದು ಈಸ್ ಎ ಶಾಪ್ ಕೀಪರ್. ದ್ಯಾಟ್ ಮೀನ್ಸ್ ಇಲ್ಲಿ ಹೀಸ್ ಅರ್ನಿಂಗ್ ಕೆಪಾಸಿಟಿ ಈಸ್ ಮಚ್ ಲೆಸ್. ಓಕೆ, ಅರ್ನಿಂಗ್ ಕೆಪಾಸಿಟಿ ಇರೋದಿಲ್ಲ, ಆ್ಯಂಡ್ ಹೀಸ್ ಕಾಂಟ್ರಿಬ್ಯೂಷನ್ ಟು ದ ಎಕನಾಮಿ ಆಫ್ ಇಂಡಿಯಾ ಈಸ್ ಆಲ್ಸೋ ಲೆಸ್. ಸೊ ಇದು ನಾವು ಅಂಡರ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ಹೀಸ್ ಆ್ಯಕ್ಚುಯಲ್ ಪೊಟೆನ್ಷಿಯಲ್, ಅದಕ್ಕಿಂತ ಕಡಿಮೆಯ ಕೆಲಸವನ್ನು ಮಾಡೋದು, ದಿಸ್ ಈಸ್ ನೋನ್ ಆಸ್ ಅಂಡರ್ ಎಂಪ್ಲಾಯ್ಮೆಂಟ್. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ unemployment. Thank you very much.